ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೂನ್ 28ರಂದು ರಾತ್ರಿ 11:30ಕ್ಕೆ ತಹಶೀಲ್ದಾರ್ ಗಿರೀಶ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಕೂಡ ಫೇಸ್ಬುಕ್ ನಲ್ಲಿ ಕಾಲ್ ಮೀ ಅಂತೇಳಿ ಮೆಸೇಜ್ ಹಾಕ್ತಾರೆ. ಆ ಮೆಸೇಜ್ ನೋಡಿ ಅನುಷ್ಗೆ ಕಾಲ್ ಮಾಡಿದಂತ ತಹಶೀಲ್ದಾರ್ ಗಿರೀಶ್, ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಭೇಟಿ ಆಗ್ತೀನಿ ಅಂತೇಳಿ ಅನುಷ್ ಹೇಳ್ತಾನೆ. ಜೂನ್ 29ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಗಿರೀಶ್ ಮನೆಗೆ ಬಂದಿದ್ದಂತ ಅನುಷ್ ಇಬ್ಬರು ಸ್ನೇಹಿತರೊಂದಿಗೆ ತಹಶೀಲ್ದಾರ್ ಗಿರೀಶ್ ಸರ್ಕಾರಿ ನಿವಾಸಕ್ಕೆ ಬರ್ತಾರೆ. ಇವರು ಜೊತೆಗೆ ಡ್ರಿಂಕ್ಸ್ ಬಾಟಲ್ಗಳನ್ನು ತಂದಿರ್ತಾರೆ. ತಹಶೀಲ್ದಾರ್ ಗಿರೀಶ್ ಬೇಡ ಅಂತ ಅಂದ್ರೂ ಕೂಡ ಅವ್ರ ಮನೇಲೆ ಎಣ್ಣೆ ಪಾರ್ಟಿ ಮಾಡಿದ್ರು ಈ ಅನುಷ್ ಮತ್ತು ಸಹಚರರು. ಆಗ ವಿಧಿ ಇಲ್ಲದೆ ಅನುಷ್ ಮತ್ತವನ ಸ್ನೇಹಿತರಿಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರಂತೆ. ಜೂನ್ 28ನೇ ತಾರೀಕು ರಾತ್ರಿ 11:30ಕ್ಕೆ ನಡೆದಿದ್ದಂತ ಘಟನೆ ಇದು. ಇವರೆಲ್ಲರೂ ಈ ಆರೋಪಿಗಳಿಗೆ ಏನ್ ಕೇಸ್ ದಾಖಲಾಗಿದೆಯಲ್ಲ, ಅವರು ಅವತ್ತಿನ ದಿನ ತಹಶೀಲ್ದಾರ್ ಕಚೇರಿಗೆ ಹೋಗ್ತಾರೆ, ಸರ್ಕಾರಿ ನಿವಾಸಕ್ಕೆ ಹೋಗ್ತಾರೆ. ಆ ನಿವಾಸದಲ್ಲಿ ಬರೀ ಅವರಷ್ಟೇ ಬಂದಿರಲಿಲ್ಲ, ಡ್ರಿಂಕ್ಸ್ ಬಾಟಲ್ಗಳ ಸಮೇತ ಬಂದಿದ್ರು. ಅನುಷ್, ಶೋಭರಾಜ್ ಹಾಗೂ ನವೀನ್. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರೀಶ್ ಬೇಡ ಅಂತ ಹೇಳ್ತಾರೆ, ಎಣ್ಣೆ ಪಾರ್ಟಿ ಮಾಡೋದು ಬೇಡ ಅಂತ. ಆಗ ಅನುಷ್ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡ್ಲೇಬೇಕು ಅಂತ ಬಂದಿತ್ತು. ಹಂಗಾಗಿ ಏನೇನ್ ಮಾಡಿದ್ರು ಗೊತ್ತಾ? ಇನ್ನು ವಿಧಿ ಇಲ್ಲದೆ ಅನುಷ್ ಮತ್ತವನ ಸ್ನೇಹಿತರಿಗೆ ಇವರು ಗಿರೀಶ್ ಏನಿದ್ದಾರೆ ಡ್ರೈ ಫ್ರೂಟ್ಸ್ ಕೂಡ ಕೊಟ್ಟಿದ್ರಂತೆ. ಆದ್ರೆ ತದನಂತರದಲ್ಲಿ ಏನೇನಾಗುತ್ತೆ ಅಂತ ಪಾಪ ಅವ್ರು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಇವ್ರು ಯಾಕೆ ಡ್ರಿಂಕ್ಸ್ ಬಾಟಲ್ ತೆಗೆದುಕೊಂಡು ಬಂದಿದ್ರು, ಇವ್ರ ಪ್ಲಾನ್ ಏನಾಗಿತ್ತು, ಈ ಖತರ್ನಾಕ್ ಗ್ಯಾಂಗ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿತ್ತು, ಅದ್ಯಾವುದೂ ಕೂಡ ಇವ್ರಿಗೆ ಗೊತ್ತಿರ್ಲಿಲ್ಲ. ತದನಂತರದಲ್ಲಿ ಇವರು ಕುಡ್ದು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ ಅನ್ಕೊಂಡಿದ್ರು. ಬಟ್ ಇವ್ರು ಮಾಡಿದ್ದೇ ಬೇರೆ, ತಾವು ಕುಡಿಯೋದಕ್ಕೆ ಅಂತ ಬಂದಿದ್ದಲ್ಲ. ಅವ್ರ ಮನೆಗೆ ಬಂದಿರುವಂತ ಈ ಆರೋಪಿಗಳೇನಿದ್ದಾರೆ ಇವ್ರಿಗೆ ಕುಡಿಸ್ಬೇಕು ಅಂತ ಅನ್ಕೊಂಡ್ ಬಂದಿದ್ರು. ಅಷ್ಟೆಲ್ಲ ಇವ್ರ ಪ್ಲಾನೇ ಬೇರೆ ಇತ್ತು. ಏನೇನ್ ಮಾಡಿದ್ರು ಅನ್ನೋದು ಕೂಡ ಇಂಚಿಂಚು ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ. ಆರೋಪಿಗಳ ಫೋಟೋಗಳನ್ನು ನೀವು ಒಂದ್ ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದ್ ಕಡೆ ತಹಶೀಲ್ದಾರ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅವರ ಸರ್ಕಾರಿ ನಿವಾಸಕ್ಕೆ ಹೋಗಿ ಏನೆಲ್ಲ ಮಾಡಿದ್ರು ಇವರು, ಅನುಷ್ ಶಿವಪ್ಪ ಇರ್ಬಹುದು, ನವೀನ್ ಇರ್ಬಹುದು, ಆರೋಪಿಗಳು ಸ್ನೇಹಿತರ ರೀತಿ ಬಂದು ತಹಶೀಲ್ದಾರ್ ಗಿರೀಶ್ಗೆ ಮಾಡಿದ್ದೇನ್ ಗೊತ್ತಾ? ಗಿರೀಶ್ಗೆ ಮತ್ತು ಬರುವ ಔಷಧಿ ಬೆರೆಸಿದಂತ ಜ್ಯೂಸ್ ಕೊಟ್ಟಿದ್ರು ಅನುಷ್. ನೋಡಿ, ಸ್ನೇಹಿತರಂತೆ ಬಂದು ಆಮೇಲೆ ತಹಶೀಲ್ದಾರ್ ಗಿರೀಶ್ಗೆ ಇವ್ರೇನ್ ಮಾಡಿದ್ರು ಗೊತ್ತಾ? ಗಿರೀಶ್ಗೆ ಮತ್ತು ಬರುವ ಔಷಧಿ ಬೆರೆಸಿದ್ದಂತ ಜ್ಯೂಸ್ ಕೊಟ್ಟಿದ್ದ ಈ ಅನುಷ್ ಜ್ಯೂಸ್ ಕುಡಿದ ಸ್ವಲ್ಪ ಸಮಯದಲ್ಲೇ ಪಾಪ ತಹಶೀಲ್ದಾರ್ ಗಿರೀಶ್ ಪ್ರಜ್ಞೆ ತಪ್ಪೋಗ್ತಾರೆ. ಬಳಿಕ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ತಹಶೀಲ್ದಾರ್ಗೆ ಪ್ರಜ್ಞೆ ಬರುತ್ತೆ. ಆಗ ಗಿರೀಶ್ಗೆ ಕಪಾಳಕ್ಕೆ ಹೊಡಿತಾರೆ ಈ ಮೂವರು ಕೂಡ. ಕಣ್ಬಿಟ್ಟು ನೋಡಿದ್ರೆ ಸಂಪೂರ್ಣ ಬೆತ್ತಲೆ ಆಗ್ಬಿಟ್ಟಿದ್ರು ತಹಶೀಲ್ದಾರ್ ಗಿರೀಶ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಮನ ಬಂದಂತೆ ಗಿರೀಶ್ ಮೇಲೆ ಹಲ್ಲೆ ಮಾಡಿದ್ರು. ಇನ್ನು ಗಿರೀಶ್ ಕೈಯಲ್ಲಿದ್ದಂತ ಚಿನ್ನದ ಉಂಗುರ, ಕತ್ತಲ್ಲಿದ್ದ ಚಿನ್ನದ ಸರ, ಬೆಳ್ಳಿ ಉಡ್ದಾರ ಇದೆಲ್ಲವನ್ನು ಕೂಡ ಕಸ್ಕೊಂಡಿದ್ರು ಅನುಷ್ ಗ್ಯಾಂಗ್. ಬಳಿಕ ಬೆತ್ತಲೆ ವಿಡಿಯೋ ತೋರಿಸಿ 10 ಲಕ್ಷ ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಬೀಗ ಹೊಡೆದಿದ್ರೆ ಬೀಗ ಕೊಡದೇ ಇದ್ರೆ ಗಿರೀಶ್ರನ್ನ ಕೊಲೆ ಮಾಡೋದಾಗೂ ಕೂಡ ಬೆದರಿಕೆ ಹಾಕಿದ್ರಂತೆ. ಬೀಗ ಕೊಡದೇ ಇದ್ದಿದ್ದಕ್ಕೆ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೂ ಯತ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಬೆತ್ತಲೆ ಆಗಿದ್ದ ತಹಶೀಲ್ದಾರ್ ಗಿರೀಶ್ಗೆ ಲೈಂಗಿಕವಾಗೂ ಕೂಡ ಹಿಂಸೆ ಕೊಟ್ಟಿದ್ದಂತೆ ಅನುಷ್. ಇಷ್ಟೆಲ್ಲ ಮಾಡಿದ ನಂತರ ಈಗ ಕಂಪ್ಲೇಂಟ್ ದಾಖಲಾಗಿದ್ದು ಇವರ ವಿರುದ್ಧ ಪೊಲೀಸರೀಗ ಕ್ರಮ ತೆಗೆದುಕೊಳ್ತಿದ್ದಾರೆ.